ಎಲ್ಲರಿಗೂ ನಮಸ್ಕಾರ. J&A2 ಫಿಲ್ಮ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಎಂಬ ಒಂದು ಟಾಪಿಕ್ ಮೇಲೆ ವಿಷಯದ ಮೇಲೆ ಯಾವ್ಯಾವ ಪ್ರಶ್ನೆಗಳು ಮಾದರಿಯಾಗಿ ಬರ್ತವೆ ಅನ್ನೋದ್ರ ಮೇಲೆ ತಿಳ್ಕೊಳ್ಳೋಣ. ಅಡುಗೆ ಪಾತ್ರೆಗಳ ತಳಭಾಗ ಕಪ್ಪಾಗಿರುವುದನ್ನು ಸರಳ ಗಮನಿಸುತ್ತಾಳೆ. ಈ ಸಮಸ್ಯೆಯನ್ನು ಪರಿಹರಿಸಬಲ್ಲ ಇಂಧನ ಅಂತ ಕೇಳಿದ್ದಾರೆ. ನೋಡಿ, ಪ್ರತಿದಿನವೂ ಕೂಡ ಒಂದೊಂದು ಟಾಪಿಕ್ ಬಗ್ಗೆ ಹೇಳ್ತಾ ಇದ್ದೀನಿ. ಏನಪ್ಪ ಇವತ್ತು ಅಂತಂದರೆ, ಇದು ಇಂಧನದ ಬಗ್ಗೆ ಮಾತ್ರ ಬರ್ತದೆ. ಅಡುಗೆ ಪಾತ್ರೆ ತಳಬಾಗಿದ್ದರೆ ಅದು ಏನಾಗಿರ್ತದೆ ಅಂದರೆ, ಒಂದು ಸೀಮೆಎಣ್ಣೆ ಸ್ಟವ್ ಇಲ್ಲ ಅಂದರೆ ನಾವು ಒಲೆಯನ್ನು, ಕಟ್ಟಿಗೆ ಒಲೆ, ಸೌದೆ ಒಲೆ ಏನಂತ ಕರಿತೀವೋ ಅದಕ್ಕೆ. ಅದನ್ನು ಬಿಟ್ಟರೆ ಏನಪ್ಪ ಅಂದರೆ ನೋಡಿ, ಕಲ್ಲಿದ್ದಲು ಅನಿಲ, ಸೀಮೆ ಎಣ್ಣೆ, ದ್ರವ ಪೆಟ್ರೋಲಿಯಂ ಅನಿಲ, ಸಂಕುಚಿತ ಅನಿಲ ಅಂತಿದೆ. ಕಲ್ಲಿದ್ದಲು ಅನಿಲ ಅಂತೂ ನಾವು ಕಪ್ಪಿರ್ತದೆ, ಅದನ್ನು ಕೂಡ ನಾವು ಬಳಸಲಿಕ್ಕಾಗಲ್ಲ, ಅದನ್ನು ತೆಗಿತೇವೆ. ಸೀಮೆಎಣ್ಣೆ ಸ್ಟವ್ ಇರ್ತದೆ, ಅದು ಕೂಡ ಕಪ್ಪು ಮಾಡ್ತದೆ, ಅದನ್ನು ತೆಗಿತೀವಿ. ಹಾಗಿದ್ರೆ ಇರೋದು ಎರಡು CNG ಒಂದು, ನೆಕ್ಸ್ಟು LPG ಒಂದು. ನಾವು ಮಾಮೂಲಾಗಿ ಬಳಸ್ತಕ್ಕಂಥವು LPG, ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಇದೆಯಲ್ಲ, ಅದರಲ್ಲಿ ಪ್ರೊಪೇನ್ ಇರ್ತದೆ. ಅದರ ಮೂಲಕ ನಾವು ಗ್ಯಾಸ್ ಮನೆಯಲ್ಲಿ ಬಳಸ್ತಿರಲ್ಲ, ಆ ಗ್ಯಾಸು ಆಪ್ಷನ್ ಸಿ ಇಲ್ಲಿ ಉತ್ತರ ಆಗಿರ್ತದೆ. ಹಾಗೆ 20ನೇ ಕ್ವಶನ್ ನೋಡೋಣ. ಅಡುಗೆ ಮಾಡುವಾಗ ಮುನ್ನೆಚ್ಚರಾಗಿ ತೊಡಬೇಕಾಗಿದೆ ಬಟ್ಟೆ. ಈಗ ನಾವು ದೀಪಾವಳಿಯಲ್ಲಿ ಅಥವಾ ಯಾವುದಾದ್ರೂ ನಿಮ್ಮ ಗೌರಿ ಹುಣ್ಣಿಮೆ ಹಬ್ಬದಲ್ಲಿ ಏನು ಮಾಡ್ತಾರೆ ಅಂದರೆ, ಎಲ್ಲರೂ ಒಳ್ಳೊಳ್ಳೆ ಬಟ್ಟೆಗಳನ್ನು ಧರಿಸ್ತಾರೆ. ಅವಾಗೇನಪ್ಪ ಅಂತಂದರೆ, ಎಲ್ಲರೂ ಹೇಳೋದು ಏನಪ್ಪ ಅಂದರೆ, ಪಾಲಿಸ್ಟರ್ ಬಟ್ಟೆಗಳನ್ನು ಹಾಕಬೇಡಿ ಅಂತ ಹೇಳ್ತಾರೆ. ಯಾಕೆ ಆ ರೀತಿ ಹೇಳ್ತಾರೆ ಅಂತಂದರೆ, ಪಾಲಿಸ್ಟರ್ ಬಟ್ಟೆ ಬೇಗನೆ ಸುಟ್ಟು ಅದೇನು ಮಾಡ್ತದೆ, ಚರ್ಮದ ಮೇಲೆ ಕರಗುತ್ತದೆ. ಅವಾಗೇನಾಗ್ತದೆ, ಬಹಳಷ್ಟು ನಷ್ಟ ಆಗ್ತದೆ. ಹತ್ತಿ ಬಟ್ಟೆ ಆದರೆ ಹತ್ತಿ ತಾನು ಮಾತ್ರ ಸುಡುತ್ತದೆ, ಅದೇನು ಅವಶೇಷಗಳನ್ನು ಉಳಿಸೋದಿಲ್ಲ. ಇದರಿಂದ ನಮ್ಮ ಚರ್ಮಕ್ಕೆ ಕಡಿಮೆ ಹಾನಿ ಆಗ್ತದೆ. ಈ ಮೂಲಕ ಏನಪ್ಪ ಅಂದರೆ, ನಮಗೆ ಬೆಂಕಿಯಿಂದ ಕಡಿಮೆ ನಷ್ಟವನ್ನು ಉಂಟು ಮಾಡೋದು ಹತ್ತಿ ಬಟ್ಟೆ ಆಗಿರ್ತದೆ. ಉಳಿದಂಥ ಬಟ್ಟೆಗಳು ಏನಾಗಿರ್ತವೆ ಅಂತಂದರೆ ಸರಿಯಲ್ಲ. ಅದಕ್ಕೆ ಯಾವಾಗಲೂ ಹತ್ತಿ ಬಟ್ಟೆಯನ್ನು ಮಾತ್ರ ಹಾಕಿಕೊಂಡು ಅಡುಗೆಯನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಕೇಂದ್ರ ಸರ್ಕಾರದ ಸಾರ್ವಜನಿಕರ ಈ ವಾಹನವನ್ನು ಬಳಸಲು ಅಥವಾ ಖರೀದಿಸಲು ಶಿಫಾರಸು ಮಾಡುತ್ತೆ. ಯಾಕೆಂದರೆ ಎಲ್ಲರೂ ಏನು ಅನ್ಕೊಂತಾರೆ, ಈಗ ಕೇಂದ್ರ ಸರ್ಕಾರ ಒಂದು ಈ ವಾಹನಗಳಿಗೆ ಖರೀದಿಸಲಿಕ್ಕೆ ಹೆಲ್ಪ್ ಮಾಡ್ತಾಯಿದೆ ಅಂತಂದರೆ, ನೆಕ್ಸ್ಟ್ ಇನ್ನೇನು ಪೆಟ್ರೋಲ್ ಡೀಸೆಲ್ ಖಾಲಿ ಆಗಿದೆ ಅಲ್ವಾ, ಅದಕ್ಕೆ ಈ ವಾಹನ ಬಳಸಲಿ ಅಂತ ಹೇಳ್ತಾರೆ. ಈಗ ನೋಡಿ, ವಿದ್ಯುತ್ ಮತ್ತು ಸಂಗ್ರಹಣೆ ಸುಲಭ ಅಂತ ಹೇಳ್ತಾರೆ, ಫಾಸಿಲ್ ಇಂಧನ ಬದಲಾಗುತ್ತೆ ಅಂತ ಹೇಳ್ತಾರೆ. ಆದರೆ ಆಪ್ಷನ್ ಕರೆಕ್ಟಾದ ಒಂದು ಸರಿ ಏನಂದರೆ ಬಿ. ಯಾಕಂದರೆ ಫಾಸಿಲ್ ಫ್ಯೂಯಲ್ ಕೂಡ ಈ ವಾಹನದಲ್ಲಿ ಬಳಸ್ಬೋದಾಗಿದ್ದರಿಂದ, ಈ ವಾಹನ ಎಲೆಕ್ಟ್ರಿಕ್ ವಾಹನ ಅನ್ನೋಂದರೆ ವಿದ್ಯುತ್ ಶಕ್ತಿಯನ್ನು ಕೂಡ ಮಾಡ್ಬೋದು, ಬಳಕೆ ಕೂಡ ಇಂಧನ ಬಳಕೆ ಮಾಡೋದ್ರ ಉದ್ದೇಶದಿಂದ ಏನು ಮಾಡ್ತಾರೆ ಅಂದರೆ, ನಂತರ ಪೆಟ್ರೋಲಿಯಮನ್ನು ಕಪ್ಪು ಚಿನ್ನ ಎಂದು ಕರೀತಾರೆ. ಯಾಕಪ್ಪ ಪೆಟ್ರೋಲಿಯಂ ಕಪ್ಪು ಚಿನ್ನ ಅಂತ ಕರೀತಾರೆ ಅಂದರೆ, ಇದು ಒಂದು ಪರಿಸರ ಅಧ್ಯಯನದಲ್ಲಿ ಬರ್ತದೆ. ಈ ಬ್ಲ್ಯಾಕ್ ಗೋಲ್ಡ್ ನಾವು ಏನು ಕರಿತೀವಲ್ವ, ಅದೇ ರೀತಿ ಯೆಲ್ಲೋ ಗ್ಲೋಡ್ ಅಂತ ಬರ್ತದೆ. ಇವು ಯುನೆಸ್ಕೋ, WHO ಪ್ರಕಾರಗಳು ಮಾಡ್ತಾರೆ. ಏನಪ್ಪ ಅಂದರೆ, ನಾವು ಮಾಮೂಲಾಗಿ ಕಪ್ಪು ಚಿನ್ನವನ್ನು ನೋಡಿದ್ದೀವಿ, ಅದನ್ನು ಪೆಟ್ರೋಲಿಯಂ ಅಂತ ಕರಿತೀವಿ. ಯಾಕಪ್ಪ ಆ ರೀತಿ ಅಂತ ಕರಿತಾರೆ ಅಂದರೆ, ವಾತಾವರಣದಲ್ಲಿ ಯಾವ ಪೊಲ್ಯೂಷನ್ನ ಕ್ರಿಯೇಟ್ ಮಾಡ್ತವೆ, ಆ ಪೊಲ್ಯೂಷನ್ನ ಕ್ರಿಯೇಟ್ ಮಾಡಿದ ಸಲುವಾಗಿ ಅವುಗಳನ್ನು 3 ವಿಧವಾಗಿ ಮಾಡಿಕೊಂಡು ಅದಕ್ಕೆ ಸಬ್ಸಿಡಿ ಅಂತ ಕೂಡ ಕರೀತಾರೆ, ಬ್ಲ್ಯಾಕ್ ಸಬ್ಸಿಡಿ ಅಂತ. ಇಷ್ಟು ದಿವಸ ಭಾರತ ದೇಶದಲ್ಲಿ ಡೀಸೆಲ್ಗೆ ಸಬ್ಸಿಡಿಯನ್ನು ಕೊಡ್ತು, ಅದಕ್ಕೆ ನಾವು ಬ್ಲ್ಯಾಕ್ ಸಬ್ಸಿಡಿ ಅಂತೇಳಿ ಕರಿತಾಯಿದ್ರು. ಆ ಕಾರಣ ಏನಂದರೆ, ಯಾವುವು ವಾತಾವರಣ ಹದಗೆಡಿಸೋಲ್ಲ ಅವುಗಳನ್ನು ವಿಭಾಗ ಮಾಡಿಕೊಂಡು ಬ್ಲ್ಯಾಕ್, ಯೆಲ್ಲೋ, ಗ್ರೀನ್ ಅಂತ ಮಾಡಿದರು. ಯಾವುದು ಫುಲ್ಲು ಪರಿಸರ ಸ್ನೇಹಿ ಇತ್ತು ಅದನ್ನು ಗ್ರೀನ್ ಅಂಥೇಳಿ ಹೆಸರು ಕೊಡ್ತಾ ಬಂದು. ಹಾಗೆ ಇಲ್ಲಿ ಏನಪ್ಪ ಅಂದರೆ, ಪೆಟ್ರೋಲಿಯಂ ಉತ್ಪನ್ನಗಳು ಉರಿದು ಕಪ್ಪು ಹೊಗೆ ಜಾಸ್ತಿ ಮಾಡೋದಕ್ಕಾಗಿ ಏನು ಕರಿತಾರೆ ಅಂತಂದರೆ, ಪೆಟ್ರೋಲಿಯಮನ್ನು ಕಪ್ಪು ಚಿನ್ನ ಅಂತ ಕರಿತಾರೆ. ಹಾಗೆ 3ನೇದು ಕಲ್ಲಿದ್ದಲು ಉತ್ಪನ್ನಗಳನ್ನು ಹೊಂದಿರುವ ಗುಂಪು. ಕಲ್ಲಿದ್ದಲು ಉತ್ಪನ್ನಗಳು ಯಾವುವನ್ನು ಹೊಂದಿವೆ ಅನ್ನೋದನ್ನು ಕೇಳ್ತಾರೆ. ಕಲ್ಲಿದ್ದಲು ಹ್ಯಾಸ್ ಗ್ರೂಪ್ ಆಫ್ ಕೋಲ್ ಪ್ರಾಡಕ್ಟ್ಸು. ಯಾವಪ್ಪ ಹಾಗಾದರೆ ಅಂತಂದರೆ,
ಕಲ್ಲಿದ್ದಿನ ಉತ್ಪನ್ನಗಳು ಯಾವುವು ಅಂತಂದರೆ ಕೋಕ್, ಕಲ್ಲಿದ್ದಲು, ಅನಿಲ ಮತ್ತು ಟಾರ್ ಆಗಿರ್ತದೆ. ಏನು ನಾವು ರೋಡಿಗೆ ಹಾಕಿರ್ತಕ್ಕಂಥ ಟಾರ್ ಆಗಿದೆಯಲ್ಲ ಅದನ್ನು ಟಾರ್ ಅಂತೇಳಿ ಕರಿತೀವಿ. ಹಾಗೆ ಮುಂದಿನದಕ್ಕೆ ಆಂಶಿಕ ಅಸವನ ಮೂಲತತ್ವಗಳು ಪ್ರತಿ ಘಟಕಗಳ ವಿಭಿನ್ನ. ನೋಡಿ, ಯಾವುದೇ ಎರಡು ವಸ್ತುಗಳು ಸೇರಿಕೊಂಡಾಗ, ಈಗ ನಾವು ಫಿಸಿಕಲ್ ಅಂದರೆ ಭೌತಿಕವಾಗಿ ಸೇರಿಕೊಂಡು, ಈಗ ಕಲ್ಲು ಮತ್ತು ಅಕ್ಕಿ ಏನಾದರೂ ಸೇರಿಕೊಂಡ್ರೆ ನಾವು ಏನು ಮಾಡ್ತೀವಿ ಅಂತಂದರೆ ಅಕ್ಕಿ ಕಲ್ಲು ನೀರು ಅವು ಏನು ಮಾಡ್ತೀವಿ ಅಂದರೆ ಆರಿಸುವ ಮೂಲಕ ಅದು ಮಾಡ್ತೀವಿ ಒಂದು. ಇಲ್ಲಾಂದರೆ ಅದಕ್ಕೂ ಇನ್ನು ಬೆಸ್ಟ್ ವಿಧಾನ ಏನಪ್ಪ ಅಂದರೆ ನಾವು ನೀರಿನಲ್ಲಿ ಅಕ್ಕಿಯನ್ನು ಹಾಕಿದಾಗ ಕೆಳಗಡೆ ಏನಾಗ್ತವೆ ಅಂದರೆ ಜಾಲಿಸಿದಾಗ ಕೆಳಗಡೆ ಅಕ್ಕಿ ಹರಳುಗಳು ಉಳಿತವೆ, ಮೇಲ್ಗಡೆ ಅಕ್ಕಿ ಬರ್ತದೆ. ಈ ರೀತಿ ಕೂಡ ಮಾಡ್ಬೋದು. ಆದರೆ ಕೆಲವೊಂದು ರಾಸಾಯನಿಕಗಳು, ನಾವೇನು ದ್ರಾವಣಗಳು ಅಂತ ಕರಿತೀವಲ್ವ, ಯಾವುದೋ ಒಂದು ಲಿಕ್ವಿಡ್ ಇರ್ತದಲ್ವ, ಅವುಗಳನ್ನು ನಾವೇನಾಗಿರ್ತದೆ ಅಂದರೆ ಮಿಕ್ಸ್ ಆದಾಗ ಔಟ್ಲ ಬೇರ್ಪಡಿಸ್ಲಿಕ್ಕೆ ಆಗಲ್ಲ. ಈಗ ನೀರು ಮತ್ತು ಎಣ್ಣೆಯನ್ನು ಹಾಕಿದಾಗ ಏನು ಮಾಡ್ಬೋದು ಅಂತಂದರೆ ನೀರಿನಲ್ಲಿ ಎಣ್ಣೆ ತೇಲ್ತದೆ. ಆವಾಗ ಏನು ಮಾಡ್ಬೋದು ಅಂದರೆ ಒಂದು ಪ್ರಮಾಣದಲ್ಲಿ ನೀರು ಮತ್ತು ಎಣ್ಣೆ ಹಾಕಿದಾಗ ಮೇಲುಗಡೆ ಎಣ್ಣೆ ಉಳಿತದೆ, ಕೆಳಗಡೆ ನೀರು ಬರ್ತದೆ. ಅದು ಪ್ರಮಾಣದನ್ನು ನೀರು ತಿರುಗಿಸಿದರೆ ಕೆಳಗಡೆ ನೀರೆಲ್ಲ ಹೋದ ತಕ್ಷಣ ನಾವು ಸ್ಟಾಪ್ ಮಾಡಿ ಮೇಲುಗಡೆ ಎಣ್ಣೆನ ಉಳಿಸ್ಬೋದು. ಈ ರೀತಿ ಏನು ಮಾಡ್ಬೋದು ಅಂದರೆ ಮಾಡ್ಬೋದು. ಹಾಗಿದ್ರೆ ಇದೇನಾಗುತ್ತೆ ಅಂದರೆ ಫ್ರಾಕ್ಷನಲ್ ಡಿಸ್ಟಿಲೇಷನ್ ಅಂದರೆ ಇಲ್ಲಿ ಎರಡೂ ರಾಸಾಯನಿಕಗಳು ಅಥವಾ ಎರಡೂ ಲಿಕ್ವಿಡ್ಗಳು ಏನಿರ್ತಾವಲ್ಲ ಅವುಗಳ ಕುದಿಯುವ ಬಿಂದಿನ ಮೇಲೆ ನಾವು ಸಪ್ರೇಟನ್ನು ಮಾಡ್ತೀವಿ. ಸಾಂದ್ರತೆಗಳು ಅಂತಂದರೆ ಇದು ಎಣ್ಣೆ ಮತ್ತು ನೀರಿನ ಸಾಂದ್ರತೆ ಮೇಲೆ ನಾವು ಬೇರ್ಗಡೆ ಮಾಡ್ಬೋದು. ಅಣು ತೂಕಗಳು ಅಂತಂದರೆ ಒಟ್ಟಿನಲ್ಲಿ ಭತ್ತದಲ್ಲಿ ಒಟ್ಟು ಸೇರಿಕೊಂಡಿರುತ್ತಲ್ಲ ಆವಾಗ ಮಾಡ್ಬೋದು. ಕರಗುವ ಬಿಂದು ಅಂತ ಬಂದರೆ ಏನಾಗುತ್ತೆ ಅಂತಂದರೆ ಇದು ಮೆಟಲ್, ಅಂದರೆ ಎಲ್ಲಿ ನಾವು ಲೋಹಗಳನ್ನು ನೋಡ್ತೀವಲ್ಲ ಅಲ್ಲಿ ಕರಗುವ ಬಿಂದುವಿನ ಮೇಲೆ ಏನು ಮಾಡ್ಬೋದು ಅಂದರೆ ಸಪ್ರೇಟಾಗಿ ಮಾಡ್ಬೋದು. ಇಲ್ಲಿ 24 ಆಪ್ಷನ್ನದು ಯಾವುದಪ್ಪ ಅಂದರೆ ಸಿ, ಕುದಿಯುವ ಬಿಂದಿನ ಮೇಲೆ ಫ್ರಾಕ್ಷನಲ್ ಡಿಸ್ಟಿಲೇಷನ್ ಅಂತ ಕರಿತೀವಿ. ಆಸವನ ಒಂದು ಪ್ರತ್ಯೇಕತೆ ಮಾಡುವಲ್ಲಿ ಬರ್ತದೆ. ಎಣ್ಣೆ ದೀಪಗಳಿಗಿಂತ ಪೆಟ್ರೋಲ್ಗಿಂತ ಸೀಮೆ ಎಣ್ಣೆ ಹೆಚ್ಚು ಸೂಕ್ತ. ಯಾಕಪ್ಪ ಹಿಂಗೆ ಹೇಳ್ತಾರೆ ಅಂತಂದರೆ ಎಣ್ಣೆ ದೀಪಗಳಿಗೆ ಕಿರೋಸಿನ್ ಈಸ್ ಮೋರ್ ಸೂಟೇಬಲ್ ದೆನ್ ಪೆಟ್ರೋಲ್ ಫಾರ್ ಆಯಿಲ್ ಲ್ಯಾಂಪ್ಸ್. ಯಾಕೆ ಹೇಳ್ತಾರೆ ಅಂದರೆ ಪೆಟ್ರೋಲ್ ಒಂದು ಅತ್ಯಂತ ಬಾಷ್ಪಶೀಲವಾಗಿರ್ತದೆ. ಅದು ಪೆಟ್ರೋಲ್ ಹೊರಗಡೆ ಹಾಕ್ಸಿದ ತಕ್ಷಣ ನೋಡಿ ನಿಮ್ಮ ಕೈಗೆ ಹಾಕ್ಸೋಕ್ಕೆ ತಣ್ಣಗೆ ಆಗ್ತದೆ, ಬೇಗನೆ ಆವಿ ಆಗ್ತದೆ. ಆದರೆ ಸೀಮೆ ಎಣ್ಣೆನಂದರೆ ಕಡಿಮೆ ಬಾಷ್ಪಶೀಲವಾಗಿರ್ತದೆ ಮತ್ತು ಕಡಿಮೆ ದುಡ್ಡು ಕೂಡ ಆಗಿರ್ತದೆ, ಅದು ಬೇರೆ ಲೆಕ್ಕ. ಇದು ಆಪ್ಷನ್ 25ನೇದು ಕಡಿಮೆ ಬಾಷ್ಪಶೀಲ ಇರೋದ್ರಿಂದ ಏನು ಮಾಡ್ತಾರೆ ಅಂದರೆ ಸೀಮೆ ಎಣ್ಣೆಯನ್ನು ಬಳಸ್ತಾಯಿದ್ರು. ನೆಕ್ಸ್ಟ್, LPG ಸಿಲಿಂಡರ್ನಲ್ಲಿರುವ ಅನಿಲವನ್ನು ಹೀಗೆ ದ್ರವೀಕರಿಸಲಾಗುತ್ತದೆ. ಈಗ ನಿಮ್ಮ ಮನೆಯಲ್ಲಿ ಬಳಸ್ತಕ್ಕಂಥ LPG ಗ್ಯಾಸನ್ನು ಯಾವ ರೀತಿ ಬಳಸ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಪ್ರೆಷರನ್ನು ಬದಲಾವಣೆ ಮೂಲಕ ಏನು ಮಾಡ್ತಾಯಿದ್ದಾರೆ ಅಂದರೆ ಅದನ್ನು ದ್ರವೀಕರಿಸ್ತವ್ರೆ. ಒಂದು ಸಿಲಿಂಡರ್ಗಳಲ್ಲಿ ಏನು ಮಾಡ್ತಾರೆ, ಪ್ರೆಷರ್ ಹಾಕುತ್ತೆ ಏನು ಮಾಡ್ತಾರೆ ಅಂದರೆ ಅದನ್ನು ಚೇಂಜ್ ಮಾಡ್ತಾ ಅದನ್ನು ದ್ರವೀಕರಣ ಮಾಡಲಾಗುತ್ತೆ. ಗಾತ್ರವನ್ನು ಹೆಚ್ಚು ಸಿಲಿಂಡರ್ ಮಾಡೋಕ್ಕಾಗಲ್ಲ, ತೂಕವನ್ನು ಹಾಕೋದ್ರಿಂದ ಆಗೋಕ್ಕಾಗಲ್ಲ. ಉಷ್ಣತೆಯನ್ನು ಏನಾದರೂ ಹೆಚ್ಚಾದರೆ ಅನಿಲ ಏನಾಗುತ್ತೆ, ಬ್ಲಾಸ್ಟ್ ಆಗೋ ಚಾನ್ಸ್ ಇರುತ್ತೆ. ಅದರಿಂದ ಏನು ಮಾಡ್ತಾರೆ ಅಂದರೆ ಇಲ್ಲಿಗೆ ಅವರು ಒತ್ತಡವನ್ನು ಬದಲಿಸೋದ್ರ ಮೂಲಕ ಅದನ್ನು ದ್ರವೀಕರಣ ಮಾಡ್ತವ್ರೆ. 3ನೇ, ಇನ್ನು ಬಂಡೆಗಳು ಆಪ್ಷನ್ ಯಾವುದು? 26 ಬಿ. ಬಂಡೆಗಳ ಮೂಲಕ ತೈಲಭಾವೆಯನ್ನು ಕೊರೆದಾಗ ಮೊದಲು ಬರೋದು ಯಾವುದು ಅಂತಂದರೆ ಬಂಡೆಗಳ ಮೂಲಕ ತೈಲಭಾವೆಯನ್ನು ಕೊರೆದಾಗ ಬರುವ ಮೊದಲ ವಸ್ತು ಯಾವುದಪ್ಪ ಅಂತಂದರೆ ನೈಸರ್ಗಿಕ ಅನಿಲ ಬರ್ತದೆ. ಆನಂತರ ನಮಗೇನಾದರೂ ತೈಲವನ್ನು ಸಿಗುತ್ತದೆ. ಇಷ್ಟು ಏನಪ್ಪ ಅಂದರೆ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಮೇಲೆ ಪ್ರಶ್ನೆಗಳಿವೆ. ಇದಕ್ಕೂ ಪ್ರಶ್ನೆಗಳು ಇನ್ನೂ ಇರ್ತವೆ, ಅವುಗಳನ್ನು ಸರಿಯಾಗಿ ಓದ್ಕೊಳ್ಳಿ. ಇದು ಮಾಡಲ್ ಮಾತ್ರ ಆಗಿರುತ್ತದೆ.